ಎಲ್ಲ ಒಂದು ಕೆ ಸಿ ಟಿ ಮತ್ತು ನೀಟ್ ಸ್ಟೂಡೆಂಟ್ಗೆ ಇವತ್ತು ಬಂದುಬಿಟ್ಟು ಡೇಟು ಜುಲೈ 21. ಸರಿ, ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಕೆ ಸಿ ಟಿ ಆ್ಯಂಡ್ ನೀಟ್ ಇನ್ಮೇಲೆ ಎಲ್ಲನೂ ಕೂಡ ಕಂಬೈಂಡಾಗಿ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೂ ನಡೆದಿದ್ದು ಓನ್ಲಿ ಸಪ್ರೇಟಾಗಿ, ಅದು ಓನ್ಲಿ ಫಾರ್ ಏನಂತಾರೆ ಕೆ ಸಿ ಟಿ ಕೋರ್ಸಸ್ಗೆ, ಅದು ಎಕ್ಸೆಪ್ಟ್ ಬಿ ಫಾರ್ಮಾ ಡಿ ಫಾರ್ಮಾ ಬಿಟ್ಟು. ಬಟ್ ಇನ್ಮೇಲೆ ಇರ್ತಕ್ಕಂಥ ಕೌನ್ಸ್ಲಿಂಗ್ ಹೆಂಗಿರುತ್ತೆ ಅಂತಂದರೆ, ನೀಟ್ಗೆ ಸಂಬಂಧಪಟ್ಟ ಕೋರ್ಸ್ ಆಗಿರ್ತಕ್ಕಂಥ MBBS, BDS, BMS ಮತ್ತು BHMS, ಅದರ ಜೊತೆಗೆ ಕೆ ಸಿ ಟಿ ಕೋರ್ಸ್ ಎಲ್ಲನೂ ಕೂಡ ಅಗ್ರಿಕಲ್ಚರ್, ವೆಟರ್ನರಿ ಆ್ಯಂಡ್ ಇಂಜಿನಿಯರಿಂಗ್, ಬಿ ಫಾರ್ಮಾ, ಡಿ ಫಾರ್ಮಾ, BPT, BPO, AHS ಆ್ಯಂಡ್ BS ನರ್ಸಿಂಗ್, ಎಲ್ಲನೂ ಕೂಡ ಕೋರ್ಸ್ ಅಂದರೆ ಟೋಟಲಾಗಿ ಇದೆಲ್ಲನೂ ಕೂಡ ಒಂದೇ ಕೌನ್ಸ್ಲಿಂಗ್ ನಡೀತದೆ. ಅದಕ್ಕೂ ಬೇರೆ ಬೇರೆ ಸ್ಟೇಟಲ್ಲಿ ಯಾವ ರೀತಿ ಅಂತಂದರೆ ಎಲ್ಲಕ್ಕೂ ಕೂಡ ಸಪ್ರೇಟ್ ನಡೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಂಜಿನಿಯರ್ಗೆ ಸಪ್ರೇಟ್ ಕೌನ್ಸ್ಲಿಂಗ್ ನಡೆದರೆ ಅಗ್ರಿಕಲ್ಚರ್ಗೆ ಸಪ್ರೇಟ್ ಎಕ್ಸಾಮ್ ಬರೀಬೇಕು, ಅದಕ್ಕೆ ಸಪ್ರೇಟ್ ಕೌನ್ಸ್ಲಿಂಗು. ಈಗ ನರ್ಸಿಂಗ್ಗೆ ಸಪ್ರೇಟ್ ಎಕ್ಸಾಮು, ಸಪ್ರೇಟ್ ಕೌನ್ಸ್ಲಿಂಗು. ನೀಟ್ಗೆ ಸಂಬಂಧಪಟ್ಟಿದ್ದಂದ್ರೆ ಕೋರ್ಸ್ ಅದು ಸಪ್ರೇಟ್ ನಡೀತೆ, ಯಾಕಂದರೆ MCC ಪ್ರಕಾರ ಗೈಡ್ಲೈನ್ಸ್ ಮಾಡಿದ್ರೆ ಅದು ಸಪ್ರೇಟ್ ನಡೀತೆ. ಬಟ್ ನಮ್ಮ ಸ್ಟೇಟಲ್ಲಿ ಹಂಗಲ್ಲ. ಒಂದೇ ಕೌನ್ಸ್ಲಿಂಗ್ ನಡೀತದ, ಅದು ಕೂಡ ಅಂತಂದರೆ ಕಂಬೈಂಡ್ ಆಗಿ, ಆಯಿತಾ. ಇವಾಗ ನೀಟ್ಗೆ ಸಂಬಂಧಪಟ್ಟಾಗಿ ಡೇಟ್ನ ಹೇಳ್ತಾ ಹೋಗ್ತಂತಂದರೆ, ಮೊದಲು ಇವಾಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು. ಯಾರಪ್ಪ ಅಂತಂದರೆ ಇದುವರೆಗೂ ಕೂಡ ನಮ್ಮ ಕೆ ಸಿ ಟಿಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ, ಅಂದರೆ ನಮ್ಮ ನೀಟ್ ಎಕ್ಸಾಮ್ ಬರೆದಿದ್ರೆ NTA ಕಡೆ ಅಪ್ಲಿಕೇಶನ್ ಹಾಕಿಬಿಟ್ಟು ಎಕ್ಸಾಮ್ ಬರೆದಿದ್ರೆ, ಬಟ್ ನಮ್ಮ ಕರ್ನಾಟಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀರ ಅನ್ನೋದಾದರೆ ಮೊದಲು KJಗೆ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಮೀನ್ಸ್ ಅಪ್ಲಿಕೇಶನ್ ಹಾಕ್ದಂಗೆ ನೀವು ₹600 ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ನೀವು ₹750 ಕೊಟ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋರಂತೆ. ರಿಜಿಸ್ಟ್ರೇಷನ್ ಆದರೆ ಅಷ್ಟೇ ಕೆಲಸ ಅಲ್ಲ. ನಮ್ಮ ಇನ್ನೂ ಕೂಡ KJ ನೀವು ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ಯಾವಾಗ ರೂಲ್ ನಂಬರ್ ಎಂಟ್ರಿ ಮಾಡ್ತಿರೋ ಡಾಟಾ ನೀಟ್ ನಿಮ್ಮ MCC ಡಾಟಾ ಏನಿದೆ ಕಂಪ್ಲೀಟಾಗಿ ನಮ್ಮ KJವರೆಗೆ ಬರ್ತದೆ. ಅವಾಗ ನೀವು ಕೌನ್ಸ್ಲಿಂಗ್ಗೆ ಎಲಿಜಿಬಲ್ ನಮ್ಮ KJದಲ್ಲಿ. ಸರಿ, ಇವಾಗ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ ಈಗಾಗಲೇ ಲಿಂಕು. ಇನ್ನೂ ಯಾರೆಲ್ಲ ನಮ್ಮ KJದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ, ಆಗಿ ನೆಕ್ಸ್ಟ್ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೂ ಕೂಡ ಇನ್ನೊಂದು ಲಿಂಕ್ ಬಿಡ್ತಾರೆ. ಸರಿ, ಇವಾಗ ಕ್ವಶನ್ ಈಸ್, ಯಾವಾಗ ನಿಮಗೆ ಸೆಕೆಂಡ್ ರೌಂಡ್ ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ, ಕೆ ಸಿ ಟಿದು ಸೆಕೆಂಡ್ ರೌಂಡು, ಬಟ್ ನೀಟ್ದು ಫಸ್ಟ್ ರೌಂಡ್, ಆಯಿತಾ. ಈಗಾಗಲೇ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು 24 ಲಾಸ್ಟ್ ಡೇಟ್ ಇದೆ. 24 ಲಾಸ್ಟ್ ಡೇಟ್ ಇದೆ, ಅಲ್ಲಿವರೆಗೂ ಕೂಡ ಹೋಗಿ ಅಡ್ಮಿಷನ್ ಆಗ್ತಿದ್ದಾರೆ ಯಾರ್ದು ಫಸ್ಟ್ ರೌಂಡ್ ಸ್ಟೂಡೆಂಟ್. ನಿನ್ನೆಗೆ 20th ಇಂಜಿನಿಯರಿಂಗ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ, ಬಟ್ ಅಡ್ಮಿಷನ್ ಆಗಲಿಕ್ಕೆ 22ವರೆಗೂ ಕೂಡ ಟೈಮ್ ಇದೆ. 24ದು ನರ್ಸಿಂಗು ಎಲ್ಲನೂ ಕೂಡ ಕಂಪ್ಲೀಟಾಗಿ 24th ಕೂಡ ನೀವು ಅಡ್ಮಿಷನ್ ಆಗ್ತೀರಾ. ಅದಾದ ತಕ್ಷಣ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ? ಕ್ವಶನ್ ಎಲ್ಲರೂ ಕೂಡ ಅದನ್ನ ಕೇಳೋದು. ನೋಡಿ, ನಮ್ಮ ಕೆ ಸಿ ಟಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕಂತಂದರೆ ನೀಟ್ದು ಡೇಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. MCC ಮೀನ್ಸ್ MCC ಪದೇ ಏನಿದೆ MCC ಅಂತ ಕೇಳ್ಬೋದು. ನಮ್ಮ ನ್ಯಾಷನಲ್ ಕೌನ್ಸ್ಲಿಂಗ್ ನಡೆಸಕ್ಕಂಥದ್ದು, ಮೆಡಿಕಲ್ ಕೌನ್ಸ್ಲಿಂಗ್ ನಡೆಸ್ತಾರಲ್ಲ ಅದು ಇದು. ಆಲ್ ಇಂಡಿಯಾದಲ್ಲಿ ನಡೀತಕ್ಕಂಥ ಕೌನ್ಸ್ಲಿಂಗ್ ಮಾಡೋದು ಯಾರು ಅಂತಂದರೆ, ನಮ್ಮ ಯಾವ ರೀತಿ ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಇಂಡಿಯಾದಲ್ಲಿ MCC ಮಾಡುತ್ತೆ. ಇವರು ಒಂದು ಡೇಟ್ನ ಬಿಡ್ತಾರೆ. ಓಕೆ, ನಾವು ಆಲ್ ಇಂಡಿಯಾದಲ್ಲಿ ಅಂದರೆ ಏಮ್ಸ್ ಒಳಗಡೆ ಈ ಥರ ನಡೆಸ್ತಿದ್ವಿ ನಾವು. ಈ ಡೇಟ್ ಒಳಗಡೆ ನಡೆಸ್ತೀವಿ. ನೀವು ಸ್ಟೇಟ್ ಗೌರ್ಮೆಂಟ್ ಅವರು ಈ ಡೇಟ್ ಒಳಗಡೆ ನೀವು ಕೂಡ ಕೌನ್ಸ್ಲಿಂಗ್ ಮಾಡ್ಕೋಬೇಕು. ಅಂದರೆ ಇದೇ ಡೇಟ್ ಒಳಗೆ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು, ಇದೇ ಡೇಟ್ ಒಳಗೆ ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು, ಇದೇ ಲಾಸ್ಟ್ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಆಗಬೇಕಂತ MCC ಅವರು ಎಲ್ಲ ಸ್ಟೇಟು ಕೂಡ ಕೊಡ್ತಾರೆ. ಅದೇ ಡೇಟ್ ಒಳಗೆ ಕೂಡ ನಮ್ಮ ಕರ್ನಾಟಕ ಇದವರು ಕೂಡ ಡೇಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಲೇಬೇಕು. ನಮ್ಮ ಕ್ವಶನ್ಗೆ ಅಂದರೆ ನಮ್ಮ KJವ್ರಿಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಂತಂದರೆ, ಈಚಕ್ಕೆ MCC ಡೇಟ್ನು ಫಾಲೋ ಮಾಡಬೇಕು, ಅದ್ರ ತಕ್ಕನಂಗೆ ನೀಟ್ದೊಂದು ಶೆಡ್ಯೂಲು ಕೂಡ ಬಿಡಬೇಕು ನಮ್ಮ KJ ಒಳಗಡೆ. ಆ್ಯಂಡ್ ನೀಟ್ಗೆ ಫಾಲೋ ಆಗಾಗೆ ಕೆ ಸಿ ಟಿ ಕೋರ್ಸು ಕೂಡ ಆಗಬೇಕು, ಯಾಕಂದರೆ ಕಂಬೈಂಡ್ ಕೌನ್ಸ್ಲಿಂಗ್ ಅಲ್ವಾ. ಹಂಗಾಗಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂತಂದರೆ, ಇವಾಗ ಇನ್ನೂ ಕೂಡ ಏನಂತಂದರೆ ರಿಸಲ್ಟ್ ಬಂದಿದೆ. MCC ಅವ್ರಿಗೆ ಹೆಂಗಿದ್ರು ಕೂಡ ಟೈಮ್ ಬೇಕು ಇವಾಗ. ಈ ಮಂತ್ ಫುಲ್ ಕಂಪ್ಲೀಟಾಗಿ ಬೇಕದು. ಹೆಂಗೆ ಎಂತ ನೋಡಿದ್ರು ಕೂಡ ಟೈಮ್ ನೋಡಿತ್ತಂದರೆ ನೆಕ್ಸ್ಟ್ ಆಗಸ್ಟ್ ಒಳಗಡೆ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು. MCC ಅವರು ಡೇಟ್ ಬಿಡೋರ್ಗೂ ಕೂಡ ನಮ್ಮ KJವ್ರು ಡೇಟ್ ಬಿಡಲ್ಲ, ಅದೊಂದು ತಲೆಯಲ್ಲಿರಲಿ. MCC ಅವ್ರು ಬಿಟ್ಟರೆ ನೆಕ್ಸ್ಟ್ ಡೇಟ್ನೇ ನಮ್ಮ KJವ್ರು ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವಾಗ ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತಾ ಸ್ವಲ್ಪ ತಿಳ್ಕೊರಿ. ಈಗ ನೀವು ಯಾವುದೋ ಒಂದು ಕೋರ್ಸ್ ಸಿಕ್ಕಿದೆ, ಚಾಯ್ಸ್ 2 ಕೊಡ್ಕೊಂಡಿದ್ರು, 3 ಕೊಡ್ಕೊಂಡಿದ್ರು, ಅಥವಾ ನಿಮ್ಮ ಸೀಟೇ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾರು ಕೆ ಸಿ ಟಿ ಸ್ಟೂಡೆಂಟು. ಬಟ್ ನಿಮಗೆ ಇಂಟ್ರೆಸ್ಟ್ ಏನಿದೆ, ಮೆಡಿಕಲ್ದು ಕೂಡ ಇಂಟ್ರೆಸ್ಟ್ ಇತ್ತಂತಂದರೆ ನೀವು ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿ ಮೇಲ್ಗಡೆ ಕೊಟ್ಕೋಬೋದು. ನೀವು ಒಂದನೇ ಕಾಲೇಜೇ ನಿಮಗೆ GKVK ವೆಟರ್ನರಿ ಕಾಲೇಜ್ ಸಿಕ್ಕಿರ್ಬೋದು ನಿಮಗೆ, ಬಟ್ ನೀವು ಇದನ್ನು ಬೇಕಾದ್ರೆ ಕೆಳಗಡೆನೂ ಕೂಡ ಹಾಕೋಬೋದು. ಈ ಒಂದನೇ ಕಾಲೇಜ್ ಸಿಕ್ಕರೆ ಹೆಂಗೆ ಬರ್ತಾರೆ, ನಾವು ಚಾಯ್ಸ್ 2 ಕೊಟ್ಟರೆ ನಮ್ಗೆ ಚಾಯ್ಸ್ 2 ಕೊಡೋಕ್ಕೆ ಬರಲ್ಲ, ಯಾಕಂದರೆ ನಮಗೆ ಒಂದೇ ಆಪ್ಷನ್ ಸಿಕ್ಕಿದೆ ಅಂತಂದರೆ ಹಂಗೆ ಅಂತ ತಿಳ್ಕೊಬಿಡಿ. ಚಾಯ್ಸ್ 2 ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ KJವರು. ಓಕೆ, ಯಾಕಂದರೆ ನಿಮಗೆ ಮೆಡಿಕಲ್ ಕೋರ್ಸ್ಗಳಿಗೆ ಇಂಟ್ರೆಸ್ಟ್ ಇದೆ ನಿಮಗೆ. ಹಂಗಾಗಿ ಚಾಯ್ಸ್ 2 ಕೊಡೊಂದಿದ್ರು, ಅಥವಾ ಚಾಯ್ಸ್ 3 ಕೊಟ್ಟು ಡಿಲೇಟ್ ಆದರೂ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಬರ್ತಕ್ಕಂಥ MBBS ಕೋರ್ಸ್ನ 1, 2, 3, 4ನ ಅರೇಂಜ್ ಮಾಡ್ಬೋದು ನೀವು. ಓಕೆ, ಕೆಲವೊಂದಿಷ್ಟು ಹುಡುಗರು ಹಿಂಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಬಿ ಫಾರ್ಮಾ ಡಿ ಫಾರ್ಮಾ ಕೂಡ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಂಥ ಒಂದು ಸ್ಟೂಡೆಂಟ್ ಕೂಡ ಪ್ರಿಯಾರಿಟಿ ಮೇಲ್ಗಡೆ ಕೊಡ್ಕೋಬೋದು. ಎಷ್ಟು ಹುಡುಗರು ಚಾಯ್ಸ್ 3 ಕೊಟ್ಟು ಬೇಡ ಅಂತಲೂ ಕೂಡ ಹೋಗ್ತಾ ಇದ್ದಾರೆ. ಅದು ಒಂದೇ ಕಾಲೇಜ್ ಬಿಟ್ಟು ರಿಮೈನಿಂಗ್ ಎಲ್ಲ ಕಾಲೇಜು ಕೂಡ ಶೋ ಆಗ್ತಾ ಹೋಗ್ತದೆ. ಕಂಪ್ಲೀಟಾಗಿ ಈಗ ಪ್ರೊಸೆಸ್ ಯಾವ ರೀತಿ ಅಂತಂದರೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತು ಅಂತಂದರೆ ಎಲ್ಲ ಕೋರ್ಸು ಕೂಡ ಎನೇಬಲ್ ಆಗಿಬಿಡ್ತದೆ. ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಏನು ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತಂದು. ಈ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗೋದು ಯಾವಾಗ ಅಂತಂದರೆ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಾಗ.
ಇವಾಗ ನಿಮ್ಗೆ ತೋರಿಸ್ಬೋದು ಲಿಂಕ್ ಅಂತಂದು, ಬಟ್ ನೀವು ಓಪನ್ ಮಾಡಿದರೆ ಕ್ಲೋಸ್ಡ್ ಅಂತ ಇರುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ, ನಮ್ಮ ಮೆಡಿಕಲ್ದು ಅಂದರೆ ನೀಟಲ್ಲಿ ಒಂದು ಯಾವುದೋ ಕೋರ್ಸ್ ಅಲಾಟ್ಮೆಂಟ್ ಆಗುತ್ತೆ ಆ್ಯಂಡ್ ಕೆ ಸಿ ಡಿದಲ್ಲೂ ಕೂಡ ಒಂದು ಅಲಾಟ್ಮೆಂಟ್ ಆಗುತ್ತಾ ಬರೋದಂತ. ಆ ರೀತಿ ಆಗಲ್ಲ, ಯಾಕಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಿರೋದೇ ಅದು ಯಾವುದಾದ್ರೂ ಒಂದು ಸಿಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಯಾವುದೆಲ್ಲ ಇದೆ ಅವನಷ್ಟೇ ಮೇಲ್ಗಡೆ ಹಾಕೋರಿ. ನಿಮ್ಮ ಸೀಟ್ ಸಿಕ್ಕರೆ ಹೋಗಲೇಬೇಕು. ಇನ್ನೊಂದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗೋದು ಅಂದರೆ ನೀಟಿಗೆ ನಿಮ್ಗೆ ಫಸ್ಟ್ ರೌಂಡ್ ಅನ್ಕೊಂಡ್ರು ಕೂಡ ಕೆ ಸಿ ಡಿ ಸೆಕೆಂಡ್ ರೌಂಡು ಸೀಟ್ ಸಿಕ್ಕ ಮೇಲೆ ಅಡ್ಮಿಷನ್ ಆಗಲೇಬೇಕು. ಸೊ ಇವಾಗ ರೌಂಡ್ಸ್ಗಳು ಯಾವ್ಯಾವ ರೀತಿ ನಡೀತವೆ, ಈ ಫಸ್ಟ್ ರೌಂಡ್ ಕೆ ಸಿ ಡಿ ಮುಗಿದು ಇನ್ನೂ ಕೂಡ ಸೆಕೆಂಡ್ ರೌಂಡ್ ನಡೀತದೆ, ಥರ್ಡ್ ರೌಂಡ್ ನಡೀತದೆ. ಅದಾದ ನಂತರ ನಿಮಗೆ ಮಾಪಪ್ ರೌಂಡ್ ನಡೀತದೆ. ಇಷ್ಟೇ ಕೆ ಸಿ ಡಿ ನಡೆಯೋದು. ಬಟ್ ನೀಟಲ್ಲಿ ಫಸ್ಟ್ ರೌಂಡ್ ನಡೀತದೆ, ಸೆಕೆಂಡ್ ರೌಂಡ್ ನಡೀತದೆ, ಇಷ್ಟೇ ವೇಕೆನ್ಸಿ ರೌಂಡ್ ನಡೀತದೆ, ಇಷ್ಟೇ ಆಯಿತಾ. ಸೊ ಇದಿಷ್ಟು ನಡೆದು ಮೇಲೆ ಸೀಟ್ ಉಳಿತಂದರೆ ಡೈರೆಕ್ಟಾಗಿ ಕಾಲೇಜ್ ಅಡ್ಮಿಷನ್ ಕೊಟ್ಬಿಡ್ತಾರೆ. ಅಂದರೆ ಕೆಲವೊಂದಿಷ್ಟು 4 ಸೀಟು 5 ಸೀಟು ಈ ಥರ ಉಳ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಕಾಲೇಜಲ್ಲಿ. ಅಲ್ಲಿ ಯಾರನ್ನ ಮೆರಿಟ್ ಆಧಾರದ ಮೇಲೆ ಕೊಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಸ್ವಲ್ಪ ಸೀಟಿಗೆ ಕೇದವರು ಕೌನ್ಸಿಲಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ, ಹಂಗಾಗಿ ಮಾಡ್ತಾರೆ. ಹೋದ ವರ್ಷ ಕೂಡ ಇಂಜಿನಿಯರಿಂಗ್ ಹಂಗಾಯಿತು. ಓಕೆ, ಬಟ್ ಮೆಡಿಕಲ್ದು ಆ ರೀತಿಯಾಗಲ್ಲ. ಸ್ವಲ್ಪ ಸೀಟ್ ಹೊಡೆದ್ರು ಕೂಡ ಇನ್ನೂ ಒಂದು ರೌಂಡ್ ಕೂಡ ಮಾಡ್ಕೊತಾರೆ. ಓಕೆ, ಸೊ ಇವಾಗ ಏನಂತಂದರೆ ಸಿಂಪಲ್ ಏನಿಲ್ಲ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋರು ಯಾರೆಲ್ಲ ಅದನ್ನೆಲ್ಲ ಕೂಡ ನೆಕ್ಸ್ಟ್ ಡೇಟ್ ಬರೋರು ಕೂಡ ವೇಟ್ ಮಾಡಿ. ಫಸ್ಟ್ ರೌಂಡಿಗೆ ಗಾಳಿ ಚಾಯ್ಸ್ ಒನ್ ಕೊಟ್ಟವರು ಅಡ್ಮಿಷನ್ ಆಗಿ ಚಾಯ್ಸ್ 2 ಕೊಡಿತ್ತಂದರೆ ಬೆಟರ್. ನಿಮ್ಗೆ ಯಾವುದೆಲ್ಲ ಕಾಲೇಜ್ ಮೇಲ್ಗಡೆ ಇನ್ನೊಂದು ತಲೆಯಲ್ಲಿ ಇಟ್ಟಿದ್ರು 1 2 3 4 5 5ನೇ ಕಾಲೇಜ್ ಸಿಕ್ಕಿದೆ. ನಿಮ್ಗೆ ಏನಾದರೂ ನೆಕ್ಸ್ಟ್ 2ನೇ ಕಾಲೇಜು ಸಿಕ್ತು, ಮತ್ತೆ ನಂಗೆ 5ನೇ ಕಾಲೇಜೇ ಬೇಕು ಅಂತಂದರೆ ಬರಲ್ಲ. 2ನೇ ಕಾಲೇಜ್ ಸಿಕ್ಕ ಮೇಲೆ ಅಡ್ಮಿಷನ್ ಆಗಲೇಬೇಕು. ಇದು ಆಟೋಮೆಟಿಕ್ಲಿ ಡಿಲೇಟ್ ಆಗ್ತದೆ. ಹಂಗಾಗಿ ಹೇಳ್ತಿದ್ದೀನಿ, ನಿಮಗೆ ಬೇಡಾಗಿತ್ತ 2ನೇ ಕಾಲೇಜು ತೆಗೆದುಕೊಂಬಿಡಿ. ಬೇಕಾದ್ರೆ ಬೇಕಾಗಿರೋದು ಮಾತ್ರ ಇಟ್ಕೊಂಡಿರಿ, ಮೇಲ್ಗಡೆ ಸಿಕ್ಕರೆ ಅಡ್ಮಿಷನ್ ಆಗಲೇಬೇಕಾಗಿರ್ತದೆ. ಅದು ರೂಲ್ಸ್ ಇದೆ. ಹಂಗಾಗಿ ಎಲ್ಲನೂ ಕೂಡ ಚಾಯ್ಸ್ 2 ಬಗ್ಗೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಪದೇ ಡೈಲಿ ಹೇಳ್ತಾ ಇರ್ತೀನಿ. ಆದರೂ ಕೂಡ ಮಿಸ್ಟೇಕ್ ಮಾಡಿ ಕೊನೆಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿತ್ತು ಬರ್ದಾರೆ, ನನಗೆ ಫಸ್ಟ್ ರೌಂಡೇ ಬೇಕಂತ ಹೋಗ್ತಾ ಇರೋದು ಅಂದರೆ ಬರಲ್ಲ. ಇದೊಂದು ಇಂಪಾರ್ಟೆಂಟ್ ಆಯಿತಾ. ಆ್ಯಂಡ್ ನೀವು 2ನೇ ಸೀಟ್ ಸಿಕ್ತು ಒಂದು ಸೆಕೆಂಡ್ 2ನೇ ಆಪ್ಷನ್ ಸಿಕ್ತು, ಅಡ್ಮಿಷನ್ ಆಗಿ ಬೇಕಾದ್ರೆ ನೀವು ಇನ್ನೂ ಕೂಡ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ವಿತ್ ಅಡ್ಮಿಷನ್ ಆಗಿ ಮಾಡಬೇಕಂದ್ರೆ ಅಡ್ಮಿಷನ್ ಆಗಿ ಬೇಕಾದ್ರೆ ಇನ್ನೂ ಒಂದು ಕಾಲೇಜ್ ಮೇಲ್ಗಡೆ ಇದೆ, ಅದಕ್ಕೆ ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು. ಸೊ ಈ ಥರ ಅವಕಾಶ ಕೊಡ್ತಾರೆ. ಬಟ್ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಇಡ್ತಾರೆ. ಹೋಗ್ಲಿಕ್ಕಿಂತ ಮುಂಚೆ ಕಾಶ್ ಆ್ಯಂಡ್ ಡಿಪಾಸಿಟ್ ಕಟ್ಟಿ ಬನ್ನಿ. ಯಾಕಂದರೆ ಸುಮ್ಕೆ ಬಂದುಬಿಡ್ತಾರ. ಎಲ್ಲರೂ ಕೂಡ ಏನಾದ್ರು ಫ್ರೀ ಸಿಕ್ತಂತಂದ್ರೆ ನಾನು ಮಾಡೋಣ ಅಂತ ಬರ್ತಾರೆ. ಬಟ್ ಆ ಕೀದವ್ರಿಗೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ ಮಾತ್ರ ಬರಲಿ, ಸ್ವಲ್ಪ ಅವೇರ್ನೆಸ್ ಇರೋರು ಬರಲಿ ಅಂತಂದು ಮಿನಿಮಮ್ ಹೇಳ್ತೀನಿ ನೋಡಿ. ಹೋದ ವರ್ಷ ಕೂಡ 1 ಲಕ್ಷ ರೂಪಾಯಿ ಇಟ್ಟು ಬಂದಿದ್ರು. ಯಾರು ನೀಟ್ ಸ್ಟೂಡೆಂಟ್ಗೆ 1 ಲಕ್ಷ ಇಟ್ಟಿದ್ರು, ಬಟ್ ನಮ್ಮ ಕೆ ಸಿ ಡಿ ಸ್ಟೂಡೆಂಟ್ಗೆ 10,000 ಇಟ್ಟಿದ್ರು. ನೋಡೋಣ ಈ ಸರ್ತಿ ಯಾವ ರೀತಿ ಕಾಶ್ ಆ್ಯಂಡ್ ಡಿಪಾಸಿಟ್ ಇಡ್ತಾರೆ, ಅದನ್ನೆಲ್ಲನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಒನ್ ಥಿಂಗ್ಸ್, ನೀವು ಏನಾದರೂ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕು ಅಡ್ಮಿಷನ್ ಆಗಿ ಕ್ಯಾನ್ಸಲ್ ಮಾಡ್ತೀನಪ್ಪ ಅಂತ ಅನ್ನೋಕ್ಕೆ ಬರಲ್ಲ. ಮಾಡ್ಬೋದು, ಅದಕ್ಕೆ ದಂಡ ಕಟ್ಟಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 4 ಇಂಟು ಎಷ್ಟು ಫೀಸ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 1,20,000 ಇಂಜಿನಿಯರ್ ಸೀಟ್ ಸಿಕ್ಕಿತ್ತು ಅಂತ ಅನ್ಕೊಳ್ಳಿ, ಅದಕ್ಕೆ ಇಂಟು 4 ಮಾಡ್ಕೊಳ್ಳಿ, ಅಷ್ಟು ಫೀಸ್ ಕಟ್ಬಿಟ್ಟು ನೀವು ಹೊರಗೆ ಬರ್ಬೋದು. ಆ ಥರ ಆಗ್ತದೆ. ಸೊ ಬೆಟರ್ ನೀವು ಬೇಕಾದ್ರೆ ನಾನು ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡ್ತಿರತ್ತಂದ್ರೆ ಚಾಯ್ಸ್ 4 ಆಪ್ಷನ್ ಕೊಟ್ಟಿರ್ತಾರೆ. ಬೇಕಾದ್ರೆ ಸೆಕೆಂಡ್ ರೌಂಡಲ್ಲಿ ಕೂಡ ಅದನ್ನ ಕೊಟ್ಟು ಎಕ್ಸಿಟ್ ಆಗಿ ಬೇಕಾದ್ರೆ ಡ್ರಾಪ್ಔಟ್ ಕೂಡ ಮಾಡ್ಬೋದು. ಸುಮ್ಕೆ ಏನು ಬೇಕಾದ್ರೂ ಚಾಯ್ಸ್ ಎಂಟ್ರಿ ಕೊಟ್ಟು ಆಮೇಲೆ ನೀವೇ ಎಷ್ಟೋ ಹುಡುಗರು ನೋಡ್ತಾ ಇದ್ದೀನಿ, ನಂಗೆ ಲಾಸ್ಟಿಗೆ ನನಗೆ ಅದು ಬೇಕು ಇದು ಬೇಕು ಬರಲ್ಲ. ಓಕೆ, ಇವಾಗಲೇ ಮುಂದೆ ಎಷ್ಟೋ ಎಲ್ಲರೂ ಕೂಡ ಹೇಳ್ತಾ ಇರ್ತೀವಿ. ವಿತ್ ಕೆ ಡೈರೆಕ್ಟ್ರು ಕೂಡ ಅವರೇ ಒಂದು ಯೂಟ್ಯೂಬ್ ಚಾನಲ್ ಕೂತ್ಬಿಟ್ಟು ಅವಾಗ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಕೆ ವೆಬ್ಸೈಟ್ ಇದೆ ಆ್ಯಂಡ್ ಟ್ವಿಟ್ಟರಲ್ಲಿ ಕೂಡ ಹೇಳ್ತಾರೆ. ಎಷ್ಟೋ ಯೂಟ್ಯೂಬರ್ಸ್ ಕೂಡ ಹೇಳ್ತಾರೆ. ಆದರೂ ಕೂಡ ನೀವು ರಾಂಗ್ ಮಾಡ್ತಾರೆ. ಆ ಥರ ಮಾಡಬೇಡಿ. ಏನಾದರೂ ನಿಮ್ಗೆ ಕಮೆಂಟ್ ಇದ್ದರೆ ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲೂರು ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.